ನಮ್ಮ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಕಚೇರಿಗೆ ಇವತ್ತು ನಾವು ಮಾನ್ಯ ಜಿಲ್ಲಾಧ್ಯಕ್ಷರ ಮುಖಾಂತರ ಇವತ್ತು ಹೈಕಮಾಂಡ್ಗೆ ಮನವಿ ಮಾಡಿದ್ದ ವಿಷಯ ಏನಂತಂದರೆ, ಕರ್ನಾಟಕ ರಾಜ್ಯದ ಪ್ರಭಾವಿ ಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವತ್ತು ಒಂದು ವರ್ಗಕ್ಕೆ ಸೀಮಿತ ಆಗದೇನೆ ಎಲ್ಲ ಸಮುದಾಯ ಜನರನ್ನು ತೆಗೆದುಕೊಂಡು ಹೋಗುವಂಥ ನಾಯಕ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಏನು ಘೋಷಣೆ ಮಾಡ್ತು, ಈ ಸಮಾನತೆ ಹರಿಕಾರರು ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಘೋಷಣೆ ಮಾಡುವಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅವರ ಕಾರ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವೆಲ್ಲವನ್ನೂ ಮನಗೊಂಡ್ಕೊಳ್ಬೇಕಾಗ್ತದೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371 ಜಾರಿ ಆದರೂ ಕೂಡ ಕೆಲವು ಉಲ್ಲಂಘನೆ ಆಗ್ತಕ್ಕಂಥ ನಿಯಮಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಸರಿಪಡಿಸುವಂಥ ಜವಾಬ್ದಾರಿ ಹೊತ್ತಂಥ ಏಕೈಕ ನಾಯಕ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ನಾವು ಬೆಂಗಳೂರಲ್ಲಿ ಹೋದಾಗ ನೋಡ್ತಿರ್ತೀವಿ, ಕಲ್ಯಾಣ ಕರ್ನಾಟಕ ಅನ್ಯಾಯ ಆದಾಗ ಇದರ ದನಿ ಯಾರ ಎತ್ತಾರ ಅಂತಂದರೆ ಅದು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂತೇಳಿ ಇಡೀ ಕಲಬುರಗಿ ಎಲ್ಲ ಇಡೀ ರಾಜ್ಯದ ಜನತೆ ಇವತ್ತು ಬೆಂಗಳೂರಲ್ಲಿ ಮಾತಾಡ್ತಕ್ಕಂಥ ನಾವು ಕೇಳಿದ್ದೀವಿ. ಅಂಥ ಒಬ್ಬ ಪ್ರಭಾವಿ ಮಂತ್ರಿಗಳು ಇವತ್ತು 3 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದರೆ ನಿಜವೂ ಕೂಡ ಅದು ಅವರಿಗೆ ಕೊಡ್ತಕ್ಕಂಥ ಗೌರವ ಅಂತೇಳಿ ನಾನು ಇಲ್ಲಿ ವ್ಯಾಖ್ಯಾನಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಂತಪ್ಪ ಸಂಘವಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ SC ಘಟಕದ ಅಧ್ಯಕ್ಷನಾಗಿ ಇವತ್ತೇನಪ್ಪ ಅಂತಂದರೆ, ನಾಳೆ ಬದಲಾವಣೆ ಆಗ್ತಕ್ಕಂಥ ಸಂಪುಟದಲ್ಲಿ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿಯಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ನವಯುವಕರಾಗಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಹೊಸ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರನ್ನು ಸೇರಿಸಿಕೊಳ್ಬೇಕಂತ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರಲ್ಲಿ ನಾವು ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಜಗದೇವ್ ಗುತ್ತಿಯಾರ್ ಅಂದರೆ ಅವರು ಇವತ್ತು ಇರೋದ ಕಾರಣ ಚಂದ್ರಶೇಖರ್ ಸುಲ್ತಾನ್ಪುರ್ ಅವರು ಉಪಾಧ್ಯಕ್ಷರು, ಅವ್ರ ಮುಖಾಂತರ ಇವತ್ತು ಮನವಿ ಕೊಟ್ಟಿದ್ವಿ. ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೀವಿ. ಭಾಳಷ್ಟು ಹೋರಾಟಗಾರರು ಪ್ರತಿಯೊಂದೂ ಇವತ್ತೇನಪ್ಪ ಅಂದ್ರೆ ಇಡೀ ರಾಜ್ಯದಲ್ಲೇ ಸಣ್ಣ ಯುವಕರಾದರೂ ಸಹ ಕಾಂಗ್ರೆಸ್ನ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅದಾರ. ಇವತ್ತು ಮೋದಿಗಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಪ್ರತಿಯೊಂದು BJP ಇವತ್ತು ನೋಡಿ ದೀನ ದಲಿತರು ಬಡವರು ಎಲ್ಲರನ್ನು ಇವತ್ತು ಏನು ತುಳಿತಕ್ಕೊಳಗಾಗಿ ಏನು SIVR ಮಾಡ್ತೀವಿ ಅಂತ ಹೇಳಿ ಅದೇನೋ ಇದು ಹೊಸದಾಗಿ ತರ್ತಿದಾರ, ಅದನ್ನು ಸಹ ಇವತ್ತು ಖಂಡಿಸುತ್ತಾ ಪ್ರತಿಯೊಂದರಲ್ಲಿ ಏನಪ್ಪ ಅಂದ್ರೆ ಎಲ್ಲರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನವಯುವಕ ಪ್ರಿಯಾಂಕ್ ಖರ್ಗೆ ಅವರನ್ನು ತಾವು ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕ ಮಾಡಬೇಕಂತ ಹೇಳಿ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ನ SC ಘಟಕ SC/ST ಘಟಕದ ವತಿಯಿಂದ ಎಲ್ಲ ಪಕ್ಷದ ವತಿಯಿಂದ ನಾನಪ್ಪ ಅಂದ್ರೆ ವಿನಂತಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಇವತ್ತಿನ ದಿವಸ ಇಡೀ ಕರ್ನಾಟಕಾದ್ಯಂತ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಏನು ಆಡಳಿತಕ್ಕೆ ಬಂದಿದೆ, ಈ ಆಡಳಿತಕ್ಕೆ ಬರಲಕ್ಕೆ ಪ್ರಮುಖ ಕಾರಣೀಕರ್ತರಾಗಿರ್ತಕ್ಕಂಥವ್ರು 3 ಜನರು. ಒಬ್ಬರು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಹಾಗಾಗಿ ಇವತ್ತಿನ ದಿವಸ ಇಡೀ ಕರ್ನಾಟಕಾದ್ಯಂತ ಏನು ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಶ್ರಮ ಏನಿದೆ, ಈ BJP RSS ಅವರಿಗೆ ಟಕ್ಕರ್ ಕೊಡ್ಕೊಂತ ಇಷ್ಟು ವರ್ಷಗಳ ಕಾಲ ಅವ್ರು ಏನು ಹಗರಣಗಳು ಮಾಡಿದರು, PSI ಹಗರಣ ಆಗಿರ್ಬೋದು, KPTCL ಹಗರಣ ಆಗಿರ್ಬೋದು, 40% ಸರ್ಕಾರದ ಹಗರಣ ಆಗಿರ್ಬೋದು, ಈ ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಇದೇ ರೀತಿಯಾಗಿ ಹಲವಾರು ಹಗರಣಗಳನ್ನು ಅಂಕಿ ಅಂಶಗಳ ಸಮೇತ ದಾಖಲೆಗಳ ಸಮೇತ ಪ್ರೆಸ್ ಮೀಟ್ ಮಾಡೋದರ ಮೂಲಕ, ಹೋರಾಟ ಮಾಡೋದರ ಮೂಲಕ ರೈತರ ಧ್ವನಿಯಾಗಿ, ದಲಿತರ ಧ್ವನಿಯಾಗಿ, ಹಿಂದುಳಿದ ವರ್ಗದವರ ಧ್ವನಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ತ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತಿನ ದಿವಸ ಅವರು ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದು ಇಡೀ ನಮ್ಮ ಒಂದು ದಲಿತ ಸಮುದಾಯದ ಕೂಗು, ಅದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಕೂಗು, ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಯುವಕರ ಒಂದು ಕೂಗಾಗಿದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಂದಿಸಿ ನಮ್ಮ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ನಂಬಿದ್ದೇವೆ. ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ದೇವರಾಜ್ ಅರಸರ ಕಾಲದಿಂದಲೂ ನಾವು ನೋಡ್ಕೊತಾ ಬಂದೀವಿ. ಇಲ್ಲಿವರೆಗೂ ದಲಿತರಿಗೆ ಎಷ್ಟು ಹಿರಿಯರು ಪರಮೇಶ್ವರರ ಮತ್ತು ಖರ್ಗೆ ಸಾಹೇಬ್ರವರ ಇಂಥವ್ರು ಯಾರಿಗೂ ಮಿನಿಸ್ಟ್ರಿ ಇಲ್ಲಿ ತನಕ ಮುಖ್ಯಮಂತ್ರಿ ಕೊಟ್ಟಿಲ್ಲ. ಅವರೆಲ್ಲರೂ ಏನಪ್ಪ ಅಂತ ದಲಿತರ ಮುಖ್ಯಮಂತ್ರಿ ಆಗ್ಬೇಕಂಬುದು ಎಲ್ಲ ದಲಿತರ ನಾಯಕರಲ್ಲಿ ಮನವಿ ಇತ್ತು, ಇದು ಇತ್ತು, ಆಶೆ ಇತ್ತು, ಅದು ಈಡೇರಿಲ್ಲ. ಇವತ್ತೇನಪ್ಪ ಹೊಸದಾಗಿ ಏನಪ್ಪ ಅಂದ್ರೆ ಮಂತ್ರಿಮಂಡಲ ರಚನೆ ಆಗೋ ಟೈಮಿನಾಗಲಿ ಈಗಾದರೂ ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ನಮಗೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ತೃಪ್ತಿಕರವಾದಂಥ ಸಮಾಧಾನ ಮಾಡಬೇಕಂತೇಳಿ ನಾ ಈ ಪತ್ರಿಕೆ ಮೂಲಕ ಪ್ರಿಯಾಂಕ್ ಖರ್ಗೆಯವರಿಗೆ
ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾ ಜನರು ಎಲ್ಲ ಜನರು ಖುಷಿ ಆಗ್ತಾರೆ. ಅದ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಶಿವಕುಮಾರ್ ಆದರೂ ಡಿ ಕೆ ಶಿವಕುಮಾರ್ ಆದರೂ ಉಪಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಬೇಕಂತೇಳಿ ನಮ್ಮ ಒತ್ತಾಯ ಅದ.